ಆಹಾರವೇ ಔಷಧ, ನಮ್ಮ ದೇಹವೇ ಅತ್ಯುತ್ತಮ ವೈದ್ಯ. ತ್ಯಾಜ್ಯ ಸಂಗ್ರಹವೇ ರೋಗ. ತ್ಯಾಜ್ಯ ತೆಗೆಯುವುದು ಮಾತ್ರ ಆರೋಗ್ಯ. ಮುಟ್ಟಿನ ಸಮಯದಲ್ಲಿ ನೋವು, ಅತಿಯಾದ ರಕ್ತಸ್ರಾವವನ್ನು ತಡೆಗಟ್ಟುವ ವಿಧಾನಗಳು. ಹಸಿರು ತರಕಾರಿಗಳನ್ನು ತಿನ್ನಬೇಕು. ನಾರಿನ ಬೆಳೆಗಳು ಮತ್ತು ಹಣ್ಣುಗಳನ್ನು ತಿನ್ನಬಹುದು. ಇದು ಹೊಟ್ಟೆ ಮತ್ತು ಗರ್ಭಾಶಯದಲ್ಲಿನ ತ್ಯಾಜ್ಯವನ್ನು ಶುದ್ಧೀಕರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಎಳ್ಳಿನ ಎಣ್ಣೆ. ಮುಟ್ಟಿನ ಸಮಯದಲ್ಲಿ 1 ಅಥವಾ 2 ಚಮಚ ಎಳ್ಳಿನ ಎಣ್ಣೆ ಕುಡಿಯುವುದು ದೇಹವನ್ನು ಬಲಪಡಿಸುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ ಮೂಳೆಗಳನ್ನು ಬಲಪಡಿಸುತ್ತದೆ. ಕರಿಬೇವು. ತೆಂಗಿನಕಾಯಿ ಸೇರಿಸದೆ ಕರಿಬೇವು ಚಟ್ನಿ ತಿನ್ನುವುದು ಮುಟ್ಟಿನ ಸಮಯದಲ್ಲಿ ಎಲ್ಲಾ ರೀತಿಯ ನೋವುಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ. ಮಜ್ಜಿಗೆ. ಮುಟ್ಟಿನ ಸಮಯದಲ್ಲಿ ದೇಹದ ಉಷ್ಣತೆಯನ್ನು ತಪ್ಪಿಸಲು ದಿನಕ್ಕೆ 2 ಅಥವಾ 3 ಬಾರಿ ಮಜ್ಜಿಗೆ ಕುಡಿಯಬಹುದು. ಆಹಾರದಲ್ಲಿ ಬಿಳಿ ಕುಂಬಳಕಾಯಿಯನ್ನು ಸೇರಿಸುವುದು, ತಣ್ಣೀರಿನಲ್ಲಿ ಸ್ನಾನ ಮಾಡುವುದು ಮತ್ತು ಹೊಕ್ಕುಳಿನ ಮೇಲೆ ಹರಳೆಣ್ಣೆಯನ್ನು ಇಡುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ಮತ್ತು ಹೊಟ್ಟೆ ನೋವು ನಿವಾರಣೆಯಾಗುತ್ತದೆ. ಕೆಂಪಕ್ಕಿ. ಅತಿಯಾದ ರಕ್ತಸ್ರಾವ ಮತ್ತು ನೋವನ್ನು ತಡೆಗಟ್ಟಲು ಕೆಂಪಕ್ಕಿ ಎಂಬ ಕೆಂಪು ಬಣ್ಣದ ಅಕ್ಕಿ ಅನ್ನವನ್ನು ಆಹಾರದಲ್ಲಿ ಸೇರಿಸಬಹುದು. ಉದ್ದಿನಬೇಳೆಯ ಗಂಜಿ. ಉದ್ದಿನಬೇಳೆಯ ಗಂಜಿಯೊಂದಿಗೆ ತಾಳೆ ಬೆಲ್ಲವನ್ನು ತಿನ್ನುವುದರಿಂದ ಶ್ರೋಣಿಯ ಮೂಳೆಗಳು ಬಲಗೊಳ್ಳುತ್ತವೆ. ಇದು ಮುಟ್ಟಿನ ಸಮಯದಲ್ಲಿ ಶ್ರೋಣಿಯ ನೋವನ್ನು ನಿವಾರಿಸುತ್ತದೆ. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು. ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್